ಯೋ ವಾಟ್ಸಪ್ ಗೈಸ್ ಎಲ್ಲ ಇದ್ರೆ ನಾನು ನಿಮ್ಮೆಲ್ಲ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡ್ತಾಯಿದ್ದೇವೆ ಮೈನ್ ಕ್ರಾಫ್ಟ್. ತುಂಬ ದಿವಸ ಆಯಿತು ಮೈನ್ ಕ್ರಾಫ್ಟ್ ಆಡಿದೆ, ಒಂದು ತಿಂಗಳಕ್ಕಿಂತ ಹೆಚ್ಚಾಯ್ತು. ಈ ವಿಡಿಯೋ ಅದನ್ನು ನಾವು ವಿಡಿಯೋ ಆಡಿದೆ ಒಂದು ವರ್ಷ ತಿಂಗಳ ಗಟ್ಟಲೆ ಆಗೋಯ್ತು. ನಿಮಗೆ ರಿಲೀಸ್ ಮಾಡೋದ ಪ್ರಕಾರ ಸ್ವಲ್ಪ ಬೇಗ ಅನಿಸುತ್ತೆ, ರಿಯಲಾಗಿ ಒಂದು ತಿಂಗಳಕ್ಕಿಂತ ಹೆಚ್ಚಾಗಿತ್ತು. ಇವತ್ತು ನಾವು ಒಂದು ಟ್ರೇಡಿಂಗ್ ಹಾಲ್ನ ಕಟ್ಟುವ ಅಂತ ಇದ್ದೇನೆ. ನೋಡುವ ಏನೇನಾಗುತ್ತೆ ಅಂತ. ಫುಲ್ಲು ಗಿಚ್ಚು ಒಳ್ಳೆ ಟ್ರೇಡಿಂಗ್ ಹಾಲ್ ಕಟ್ಟುವ. ಇಲ್ಲೆಲ್ಲ ಹೊಸ ಇದನ್ನೆಲ್ಲ ತರಿಸಿದ್ದು ಮಾಡಿದ್ದೀನಿ, ಅದನ್ನೆಲ್ಲ ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ. ಈ ಫಸ್ಟಿಗೆ ತೋರಿಸಿದ್ರೆ ಅಷ್ಟೊಂದು ಕಲೆ ಇರಲ್ಲ, ಅದೇ ರೀಸನ್ನಿಂದ ಲಾಸ್ಟಿಗೆ ತೋರಿಸ್ತೀನಿ. ನಾವು ಮೊದಲನೇದಾಗಿ ಒಂದಿಷ್ಟು ಬ್ಲಾಗ್ಸ್ನೆಲ್ಲ ತಗೊಳ್ಳುವ. ನೀವು ನಾನು ಸ್ವಲ್ಪ ಮೈನಿಂಗ್ ಮಾಡಿ ಬ್ಲಾಗ್ಸ್ ಎಲ್ಲ ತೊಗೊಂಡಿದ್ದೀನಿ, ನೋಡ್ಬೋದು ನೀವೆಲ್ಲ. ಫುಲ್ ತುಂಬಿಸಿಟ್ಟಿದ್ದೆ ಎಲ್ಲ. ಇವತ್ತು ಒಂದು ಒಳ್ಳೆ ಟ್ರೇಡಿಂಗ್ ಹಾಲ್ ಮಾಡುವ, ಒಳ್ಳೆ ಗಿಚ್ಚು ಟ್ರೇಡಿಂಗ್ ಹಾಲ್ ಕೊಡ್ತೀನಿ. ನನ್ನ ಮೈಂಡಲ್ಲಿದೆ ಯಾವ ಥರ ಕಟ್ಟಬೇಕು ಅಂತ. ನೀವು ನೋಡಿ, ಇಡೀ ವರ್ಲ್ಡಲ್ಲಿ ಯಾರೂ ಆ ಥರ ಟ್ರೇಡಿಂಗ್ ಹಾಲ್ ಕೊಟ್ಟಿಲ್ಲ. ಆ ಥರ ಟ್ರೇಡಿಂಗ್ ಹಾಲ್ ಕೊಡ್ತೀನಿ. ನೋಡ್ತಾ ಇದ್ದೆ, ಮಸ್ತ್ ಟ್ರೇಡಿಂಗ್ ಹಾಲು. ನೀವು ನೋಡಿ, ಮಸ್ತಿದೆ. ನೀವು ನೋಡಿ ಎಂಜಾಯ್ ಮಾಡಿ. ಮಸ್ತ್ ಗೇಮ್ ಉಂಟು, ಮಸ್ತ್ ಟ್ರೇಡಿಂಗ್ ಹಾಲು. ಆ ಟ್ರೇಡಿಂಗ್ ಹಾಲು ಒಂಥರ ಇದೆ. ನೀವು ಇಲ್ಲಿ ಹೋಗಿ ಫ್ರಂಟ್ ಬ್ಯಾಕ್ ಫಸ್ಟ್ ಎದುರಿಗೆ ಹೋಗಿ ಬ್ಯಾಕ್ ಕಡೆಯಿಂದ ಮೇಲೆ ಹತ್ತಬೇಕು, ಆ ಟೈಪ್ ಟ್ರೇಡಿಂಗ್ ಹಾಲು. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಏನು ಮಾಡಬೇಕು ಅಂದರೆ, ನೀವು ಫಸ್ಟಿಗೆ ಫ್ರಂಟ್ ಗೇಟ್ ಬರ್ತಿದ್ದೆ ಡೈರೆಕ್ಟ್ ಗ್ರೌಂಡ್ ಫ್ಲೋರಿಗೆ ಹೋಗಲ್ಲ, ಡೈರೆಕ್ಟ್ ಫಸ್ಟ್ ಫ್ಲೋರಿಗೆ ಹೋಗ್ತೀರಾ. ಗ್ರೌಂಡ್ ಫ್ಲೋರಿಗೆ ನೀವು ಎಂಟ್ರೆನ್ಸ್ ಆಗ್ತಿದ್ದಂಗೆ ಫಸ್ಟು ನಿಮಗೆ ಮೆಟ್ಲು ಸಿಗುತ್ತೆ. ಮೆಟ್ಲಿಂದ ಕೆಳಗೆ ಇಳಿದ ತಕ್ಷಣ ನಿಮಗೆ ಅಂಡರ್ ಗ್ರೌಂಡ್ ಸಿಗುತ್ತೆ. ಅಂಡರ್ ಗ್ರೌಂಡ್ ಟ್ರೇಡಿಂಗ್ ಹಾಲ್. ಆಮೇಲೆ ಅಷ್ಟೇ ಇನ್ನೊಂದು ಮೆಟ್ಲಿದೆ, ಒಲ್ಲ ಹತ್ತುತ್ತಿದ್ದಂಗೆ ನಿಮಗೆ ಫಸ್ಟ್ ಗ್ರೌಂಡ್ ಫ್ಲೋರ್ ಸಿಗುತ್ತೆ. ಆಮೇಲೆ ಮೇಲೆ ಮಧ್ಯದಲ್ಲಿ ಇಳಿದ್ರೆ ಮಧ್ಯದಿಂದ ಏಣಿ ಹಾಕ್ತೀನಿ, ಏಣಿದಿಂದ ನೀವು ಸೀದಾ ಹೋಗ್ತೀರಾ. ಇದೇ ನಾನು ಜಾಗ ಟ್ರೇಡಿಂಗ್ ಹಾಲ್ ಕಟ್ಟೋದು. ನೋಡಿ, ಫಸ್ಟ್ ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು. ಅದಕ್ಕೆ ಒಂದು ಶವಲ್ ಬೇಕು. ಶವಲ್ ಇದೆ ಅನ್ಸುತ್ತೆ ನನ್ನ ಹತ್ರ ಇದೆ. ಎಂಥ ಮಸ್ತ್ ಕಟ್ತೀನಿ ನೋಡಿ ಗಾಯ್ಸ್. ನಾನು ಕೆಲಸ ಮಾಡಲ್ಲ ನಿಮಗೆ, ನಾನು ಇದನ್ನೆಲ್ಲ ಕ್ಲಿಯರ್ ಮಾಡಿ ಇಲ್ಲೆಲ್ಲ ಫುಲ್ ಫಿಲ್ ಮಾಡಾದ್ಮೇಲೆ ಸಿಗ್ತೀನಿ, ಓಕೆನಾ. ನಾನು ಇದನ್ನೆಲ್ಲ ಮಾಡ್ತೇನೆ. ಫುಲ್ ಆಗುತ್ತೋ ಅದಕ್ಕೆ ಇದನ್ನೆಲ್ಲ ಮಾಡಿ ಸಿಗ್ತೀನಿ ನಿಮಗೆ. ಓಕೆ ಗೈಸ್, ಅಂತ ಫುಲ್ ಆಯ್ತು. ನೋಡ್ಬೋದು ನೀವೆಲ್ಲ ಫುಲ್ ಆಗಿದೆ. ಈಗ ನಮಗೆ ಇದನ್ನ ಫುಲ್ ಕ್ಲಿಯರ್ ಮಾಡಿ ಸಿಗ್ತೇನೆ, ಓಕೆನಾ. ಓಕೆ ಗೈಸ್, ಅಂತೂ ಫುಲ್ ಫಿಲ್ ಮಾಡಿದೆ. ತುಂಬ ಹೊತ್ತಾಯ್ತು, ಒಂದು ಅರ್ಧ ತಾಸು, 1 ತಾಸು ಆಯ್ತು ನೋಡಿ ಗಾಯ್ಸ್. ನಿಮಗೆ ಫ್ರಂಟ್ ಗೇಟ್ ಆದಮೇಲೆ ಸಿಗ್ತೀನಿ ನೋಡಿ ನೀವು. ಓಕೆ ಗೈಸ್, ಅಂತೂ ಫ್ರಂಟ್ ಗೇಟು ಮಾಡಿದೆ, ನೀವು ನೋಡ್ಬೋದು. ಇದು ಮಾಡೋಕ್ಕೆ 1.5 ತಾಸಾಗಿತ್ತು. ನಿಮಗೆ ಕಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಿಮ್ಗೆ ಬೋರ್ ಆಗಬಾರ್ದು ಅಂತ. ನಾನು ಫುಲ್ ಡೆಕೋರೇಷನ್ ಎಲ್ಲ ಮಾಡಿದ್ದೀನಿ, ನಾನು ಹೇಳ್ದಂಗೆ ಆಗಿದೆ, ಮಸ್ತಾಗಿದೆ. ಈಗ ನಾವು ಸೈಡ್ ವಾಲ್ ಹಾಕುವ. ಫ್ರಂಟ್ ವಾಲ್ ಹಾಕೋದು. ಈಗ ಸೈಡಿಗೆ ಒಂದು ವಾಲ್ ಹಾಕುವ. ಸೈಡ್ ವಾಲು ಒಂದು ಬ್ಲಾಕ್ ಆ ಸೈಡ್ ಇರ್ತೀನಿ, ಒಂದು ಬ್ಲಾಕ್ ಇಲ್ಲಿಂದ ಒಂದು ಬ್ಲಾಕ್ ಆ ಸೈಡ್ ಇರ್ತೀನಿ. ಮಸ್ತ್ ಮಜಾ ಇರುತ್ತೆ, ಮಸ್ತ್ ಟ್ರೇಡಿಂಗ್ ಹಾಲು. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಟ್ರೇಡಿಂಗ್ ಹಾಲ್ ಯಾರು ಕಟ್ಟಬಾರ್ದು, ಹಂಗೆ ಕಟ್ಟಿಲ್ಲ. ಆ ಥರ ಟ್ರೇಡಿಂಗ್ ಹಾಲ್ ಕಟ್ತೀನಿ. ಈ ಟ್ರೇಡಿಂಗ್ ಹಾಲ್ ಇನ್ನೆಲ್ಲ ಫುಲ್ ಈಗ ವಾಲ್ ಹಾಕ್ತಾ ಹೋಗ್ಬೇಕು. ಆ ಫುಲ್ ಸುತ್ತಲೂ 3 ಸೈಡ್ ಹಾಕಬೇಕು. ಈಗ ಮತ್ತೆ ಬಿದ್ದೆ ನೋಡ್ರಿ, ಎಲ್ಲ ಕರೆಕ್ಟಾಗಿದೆಯಲ್ಲ, ಎಲ್ಲ ಒಂದು ಬ್ಲಾಕ್ ಬಿಟ್ಟಿಲ್ಲಲ್ಲ. ಈಗ ಸಾಕು. ನನಗೆ ನನ್ನ ಮನೆ ಹಿಂದ್ಗಡೆನೇ ಬೆಸ್ಟ್ ಜಾಗ ಇದು. ನಮ್ಮ ಮನೆ ಹಿಂದ್ಗಡೆನೇ ಟ್ರೇಡಿಂಗ್ ಹಾಲ್ ಕಟ್ತಾ ಇದ್ದೇನೆ, ಯಾಕಂದರೆ ಇದೇ ನನ್ನ ಬೆಸ್ಟ್ ಜಾಗ ಸಿಕ್ತು ನನಗೆ. ಇದೇ ನನ್ನ ಬೆಸ್ಟ್ ಜಾಗ ಇತ್ತು, ನನಗೆ ಇಷ್ಟ ಆಯ್ತು ಈ ಜಾಗ. ಈ ಜಾಗದಲ್ಲಿ ಟ್ರೇಡಿಂಗ್ ಹಾಲ್ ಚೆನ್ನಾಗುತ್ತೆ. ಈ ಟ್ರೇಡಿಂಗ್ ಹಾಲ್ ಅದೇ ರೀಸನ್ ಇಲ್ಲಿ ಕಟ್ತಾ ಇದ್ದೇನೆ. ಹಾಗೂ ಗೈಸ್, ಹೇಳೋದೆ ಗೈಸ್, ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ. ನಿಮಗೂ ಇದೇ ಥರ ಟ್ರೇಡಿಂಗ್ ಹಾಲ್ ಕಟ್ಟಬೇಕು ಅಂದರೆ ಶೇರ್ ಮಾಡಿ ಅಥವಾ ಸೇವ್ ಮಾಡಿ ಇಟ್ಕೊಳ್ಳಿ. ನೀವು ಇದೇ ಥರ ಟ್ರೇಡಿಂಗ್ ಹಾಲ್ ಕಟ್ಟುವಂತೆ, ಓಕೆನಾ. ಬೆಸ್ಟ್ ಟ್ರೇಡಿಂಗ್ ಹಾಲ್ ಇನ್ ದ ವರ್ಲ್ಡ್ ಆಗಬೇಕು, ಆ ಟೈಪ್. ಇದು ವರ್ಲ್ಡಾಗಲ್ಲ, ರಾಶಿ ದೊಡ್ಡದೇನು ಕಟ್ಟಲ್ಲ, ಸ್ವಲ್ಪ ಮೀಡಿಯಮ್. ಯಾಕೆಂದರೆ ರಾಶಿ ದೊಡ್ಡದಾದರೆ ವಾರಗಟ್ಟಲೆ ಆಗುತ್ತೆ ವಿಡಿಯೋ ಮಾಡೋಕ್ಕೆ. ಕಡೆ ನಿಮಗೆ ಬೋರ್ ಆಗಿಬಿಡ್ತಾರೆ, ಅದೇ ರೀಸನಿಂದ ಶಾರ್ಟಾಗಿ ಮಾಡಿ. ಇದು ಮಾಡೋಕ್ಕೆ ಆ್ಯಕ್ಚುಲಿ ಈಗ ಇದಿಷ್ಟು ಮಾಡೋಕ್ಕೆ 1.5 ತಾಸು ಆಯ್ತು. 1.5 ತಾಸು 2 ತಾಸು ಆಯ್ತು ಇದಿಷ್ಟು ಕಂಪ್ಲೀಟ್ ಮಾಡೋಕ್ಕೆ. ನಿಮಗೆ ಶಾರ್ಟಾಗಿ ಕಟ್ ಮಾಡಿ ಎಷ್ಟು ನಿಮಿಷಕ್ಕೆ ಮಾಡಿದ್ದು ನೋಡ್ರಿ. ಇಷ್ಟು ಶಾರ್ಟ್ ಕಟ್ ಮಾಡಿಟ್ಟಿದ್ದೆ. ಅಷ್ಟು ನಿಮಗೆ ಬೋರ್ ಆಗ್ತೀರ ಅಂತ ಕಟ್ ಮಾಡಿಟ್ಟಿಲ್ಲ ಅಂದರೆ ವಿಡಿಯೋನ ಫುಲ್ ಎಳಿತಿದ್ದೆ. ಇದನ್ನು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡೋಣ ಅಂತಿದ್ದೆ, ಬಟ್ ಬೇಡ, ಅದಕ್ಕೆ ಫುಲ್ ಕಟ್ ಮಾಡಿ ಒಂದೇ ಪಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ಇದು 2 ಎಪಿಸೋಡಾಗಿತ್ತು. ಈ ಟ್ರೇಡಿಂಗ್ ಹಾಲ್ 2 ಎಪಿಸೋಡಾಗಿತ್ತು. ನಾನು ನಿಮಗೆ ಒಂದೇ ಪಾರ್ಟಾಗಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ಸ್ವಲ್ಪ ಲಾಂಗ್ ಆಗಿಬಿಡುತ್ತೆ ಅಂತ. ಫಸ್ಟ್ನೇ ಪಾರ್ಟೇ 30 ನಿಮಿಷ, ಅರ್ಧ ತಾಸಿತ್ತು. ಈ ಅರ್ಧ ತಾಸಕ್ಕಿಂತ ಹೆಚ್ಚಿತ್ತು. ಅದೇ ರೀಸನಿಂದ ಕಟ್ ಮಾಡಿ ಈ 2 ಪಾರ್ಟ್ನ ಒಂದೇ ಕೂಡಿಸ್ತಾ ಇದ್ದೀನಿ. ಇದು 2ನೇ ಪಾರ್ಟಿಗೆ ನಾವು ಕಟ್ತಾ ಇರೋದು.
ಫುಲ್ ಕಷ್ಟ ಆಗಿತ್ತು. ಇದು ಎರಡನೇ ಪಾರ್ಟು ಒಂದು 15 ನಿಮಿಷ ಆಗಿತ್ತು. ಟೋಟಲ್ 1 ತಾಸು ಆಗಿತ್ತೆ. 1 ತಾಸು ವಿಡಿಯೋ ಆಗಿತ್ತು ಇನ್ನು ಕಟ್ಟೋದಕ್ಕೆ. ಟೋಟಲ್ ಟೈಮ್ ಅಂತ 3 ತಾಸಕ್ಕಿಂತ ಹೆಚ್ಚಾಗಿದೆ ಇದು. 3 ತಾಸಕ್ಕಿಂತ ಹೆಚ್ಚಾಗುತ್ತೆ ಈ ಟ್ರೇಡಿಂಗ್ ಹಾಲ್ ಕಟ್ಟೋದು. ಅದಕ್ಕೆ ಬೇಡ ಅಂತ ಫುಲ್ ಕಟ್ ಮಾಡಿರ್ತಿದ್ದೀನಿ. ಇನ್ನು ಪಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಪಾರ್ಟೆಲ್ಲ ಬೇಡ, ಒಂದು ಎಪಿಸೋಡಲ್ಲಿ ಮಾಡಿಬಿಡುವ, ಎಲ್ಲ ಕಟ್ ಮಾಡಿ. ನಿಮ್ಗೇನು ಬೋರ್ ಏನಾಗಲ್ಲ ಕಟ್ ಮಾಡಿದ್ರೆ. ಅದೇ ರೀಸನಿಂದ ನಾನು ಎಂಥದ್ದೇನು ಮಾಡಿಲ್ಲ. ನಿಮ್ಗೇನಾದ್ರು ಬೇಜಾರಿದೆಯಾ ಕಟ್ ಮಾಡಿದ್ದಕ್ಕೆ? ಇಲ್ಲ ತಾನೆ. ನಾನು ಇನ್ನೂ ಅಷ್ಟೇ, ಇನ್ನೂ ಫುಲ್ ಕಟ್ ಮಾಡಬೇಕು ಈ ವಿಡಿಯೋ. ಹಾಗೂ ಯಾರು ಇದೇ ಥರ ಟ್ರೇಡಿಂಗ್ ಕಾಲ್ ಕಟ್ಟಬೇಕು ಅಂದರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ಇದೇ ಥರ ಟ್ರೇಡಿಂಗ್ ಕಾಲ್ ಕಟ್ಟಬೇಕು ಅಂದರೆ ಮೈನ್ಕ್ರಾಫ್ಟಲ್ಲಿ ಅಂತ ಕಳಿಸು ಅಂದರೆ ಈ ವಿಡಿಯೋನ ನೀವು ಶೇರ್ ಮಾಡಿ. ಹಾಗೂ ನೀವು ಈ ಥರ ವಿಡಿಯೋನ ಟ್ರೇಡಿಂಗ್ ಕಾಲ್ ಕಟ್ತೀರಾ ಅಂದರೆ ಸೇವ್ ಮಾಡ್ಕೊಳ್ಳಿ. ನೀವು ನೆಕ್ಸ್ಟ್ ಏನಂದರೆ ವಿಡಿಯೋ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡಕ್ಕೆ ಬೆಳಿಬೇಕು ಅದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಅನಿಸಿಕೆ ಕಮೆಂಟ್ ಮಾಡಿ. ಟ್ರೇಡಿಂಗ್ ಹಾಲ್ ಹೆಂಗಿತ್ತು, ಯಾವ್ದಾರು ಮಿಸ್ಟೇಕ್ ಮಾಡಿದ್ನ, ಪ್ರತಿಯೊಂದು ಕೂಡ ಕಮೆಂಟ್ ಹಾಕಿ. ಈ ಟ್ರೇಡಿಂಗ್ ಹಾಲ್ ಏನಾರು ಒಂದು ಮಿಸ್ಟೇಕ್ ಆಗಿತ್ತಾ ಟ್ರೇಡಿಂಗ್ ಹಾಲ್ ಕಟ್ಟೋದ್ರಲ್ಲಿ? ಅದು ಒಂದು ಮಿಸ್ಟೇಕ್ ಇದಿಲ್ಲ ಅಂದರೆ ಈ ಟ್ರೇಡಿಂಗ್ ಹಾಲ್ ಚೆನ್ನಾಗಿರ್ತಿತ್ತು. ಯಾವ ಥರ ಮಿಸ್ಟೇಕ್ ಇದೆ, ಟ್ರೇಡಿಂಗ್ ಹಾಲ್ ಹೆಂಗಿದೆ, ಪ್ರತಿಯೊಂದು ಕಮೆಂಟ್ ಮಾಡಿ. ನಿಮಗಾಗಿ ಟ್ರೇಡಿಂಗ್ ಹಾಲ್, ನಿಮಗಾಗಿ ಗೇಮಿಂಗ್ ಚಾನಲ್ ತೆಗೆದಿದ್ದು, ನಿಮಗಾಗಿ, ನನಗಾಗಲ್ಲ, ನಿಮಗೆ ಎಂಟರ್ಟೈನ್ಮೆಂಟಿಗಾಗಿ ತೆಗೆದಿದ್ದು. ಹಂದಿ ಬಂತು ನೋಡ್ರಿ, ಸಾಲೆ ಹೋಗಲಿ ಹಂದಿ ಬರೀ. ನೋಡಿ ಫುಲ್ಲು ಗಿಲಿ ನೋಡ್ತಿದ್ದಂಗೆ ಒಳ್ಳೆ ಎಲ್ಲ ಹೆದರು ಬಿಡ್ಬೇಕು. ಹಂಗೆ ಎಂಥ ಟ್ರೇಡಿಂಗ್ ಹಾಲಪ್ಪ ಅಂತ ನಾನು ಹೇಳ್ದಂಗೆ ಕಟ್ತಾಯಿದ್ದೀನಿ. ನೋಡ್ಬೋದು, ಮಸ್ತ್ ಇದೆಯಲ್ಲ ಟ್ರೇಡಿಂಗ್ ಹಾಲು. ನಿಮ್ಮ ಟ್ರೇಡಿಂಗ್ ಹಾಲ್ನ ಅನಿಸಿಕೆ ಕಮೆಂಟ್ ಮಾಡಿ ವಿಡಿಯೋಗೆ. ಹಾಗೂ ಯಾರೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆನಾ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀವಿ, ಅದಕ್ಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೀಡಿಯೋ ಮಾಡೋಕ್ಕೆ ನನಗೆ ಆ್ಯಕ್ಚುಲಿ ಅಂದರೆ 3 ದಿವಸ ಬೇಕು. ಒಂದು ವೀಡಿಯೋ ಮಾಡೋಕ್ಕೆ ಇದು ಮಾಡೋಕ್ಕಂತೂ 1 ವಾರಕ್ಕಿಂತ ಹೆಚ್ಚು ಟೈಮ್ ಬೇಕಾಯ್ತು ಈ ವಿಡಿಯೋಕ್ಕೆ. ಅಂಥದ್ರಲ್ಲಿ ವಿಡಿಯೋ ಕಟ್ ಮಾಡ್ತೀನಿ. ಅದಕ್ಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಇದಕ್ಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ. ಈಗ ಇಲ್ಲಿಂದ ಹಾರಬೇಕು. ಈ ಮಳೆ ಬಿತ್ತಂದಮೇಲೆ ಅಪ್ಪ ದೇವ್ರಿ ಸತ್ನಲ್ಲಿ ಎಂಥ ಜಂಪು. ಅಲ್ಲೊಂದು ಬ್ಲಾಕ್ ಬಿಟ್ಟಿದ್ದೆ ನಾನು. ಮಳೆ ಸ್ಕಿಪ್ ಮಾಡಿದೆ, ನಿಮ್ಗೆ ತೋರಿಸೇ ಇಲ್ಲ. ನಿಮಗೆ ಮಳೆ ಸ್ಕಿಪ್ ಮಾಡಿ ತೋರಿಸೇ ಇಲ್ಲ. ಹಂಗೆ ಕಟ್ ಮಾಡಿಬಿಟ್ಟೆ ವಿಡಿಯೋನ. ನಾನು ಹೇಳೋದೇ ಬಿಟ್ಟೆ ವಿಡಿಯೋ ಸ್ಕಿಪ್ ಮಾಡ್ತೀನಿ ಅಂತ. ಈಗ ಇದನ್ನೆಲ್ಲ ಡೋಲ್ಟ್ ಅಂದರೆ ಇದೆಲ್ಲ ಡೋಲ್ಟ್ನೆಲ್ಲ ತೆಗೆದು ಇಲ್ಲೆಲ್ಲ ಬ್ರಿಕ್ಸ್ ಹಾಕ್ತೀನಿ. ಮತ್ತು ಸ್ಟೋನ್ ಬ್ರಿಕ್ಸ್ ಹಾಕಾದ್ಮೇಲೆ ಇಲ್ಲಿ ವಿಲೇಜಸ್ನ ಕರೆಯೋದು. ಇಲ್ಲಿ ವಿಲೇಜಸ್ನ ಕರೆಸ್ತೀವಿ. ಇಲ್ಲಿ ವಿಲೇಜಸ್ ಕುಣ್ಸೋಕೆ ಪೀಠ ಇದು. ವಿಲೇಜಸ್ ಕೂತ್ಕೊಳ್ಳೋ ಜಾಗ ಇದು. ಅವರೇ ವಿಲೇಜಸ್ ಕೂಡೋ ಜಾಗ ಇದು. ಅವ್ರನ್ನೇ ಇಲ್ಲೇ ಕಟ್ಟಾಕೋದು ರಾಜ ಥರ. ಅವರೇ ಮಹಾರಾಜರು ಆ ಥರ ಅಲ್ಲಿ ಬಂದಂದರೆ ಹಾಕಿಡೋದು. ಹೆಂಗೆ ಐಡಿಯಾ? ಈ ಎಪಿಸೋಡಲ್ಲಿ ವಿಲೇಜಸ್ನ ಕರ್ಕೊಬಂದು ಇಲ್ಲೆಲ್ಲ ಕೂರಿಸಲ್ಲ, ಆಫ್ಲೈನಲ್ಲೆಲ್ಲ ಮಾಡ್ತೀನಿ. ಯಾಕಂದರೆ ತಡ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಏನು ಮಾಡಬೇಕು ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ಮೈನ್ಕ್ರಾಫ್ಟಲ್ಲಿ ಯಾವ ಎಪಿಸೋಡ್, ನೆಕ್ಸ್ಟ್ ಎಪಿಸೋಡ್ ಏನು ಮಾಡಬೇಕು ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ಮೈನ್ಕ್ರಾಫ್ಟಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಕಮೆಂಟ್ ಹಾಕಿ. ಓಕೆನಾ? ನಾನು ಮೈನ್ಕ್ರಾಫ್ಟಲ್ಲಿ ನೆಕ್ಸ್ಟ್ ಒಂದು XP ಫಾರ್ಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ XPನೇ ಇಲ್ಲ. ನೋಡ್ಬೋದು 35 XP ಇಷ್ಟೇ ಇರುತ್ತೆ. ಜಾಸ್ತಿ XP ಬೇಕು ಮುಂದೆ ಹೋಗೋಕ್ಕೆ, ಅದಕ್ಕೆ XP ಬೇಕು. ಅದೇ ರೀಸನ್ನಿಂದ ನಾನು XP ಫಾರ್ಮ್ ಮಾಡ್ತೀನಿ. ಯಾವ XP ಫಾರ್ಮ್ ಮಾಡೋಣ ಅಂತ ಗೋಲ್ಡ್ XP ಫಾರ್ಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಗೋಲ್ಡ್ ತುಂಬ ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟು ಗೋಲ್ಡು. ಅದು ಗೋಲ್ಡನ್ನು ಫುಲ್ಲು ರೇಲು ಗೋಲ್ಡನ್ ಆ್ಯಪಲ್ ಪ್ರತಿಯೊಂದು ಮಾಡ್ಕೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೋಲ್ಡ್ ಇಲ್ಲ ಅಂದರೆ ಆಗೋದಿಲ್ಲ. ಅದಕ್ಕೆ ಗೋಲ್ಡ್ ಫಾರ್ಮ್ ಮಾಡ್ತೀನಿ. ಈ ನಾರ್ಮಲ್ ಸ್ಕೆಲಿಟನ್ನು ಜಾಂಬಿ XP ಫಾರ್ಮ್ ಮಾಡಿದ್ರೆ ಸರಿ ಚೆನ್ನಾಗಿರಲ್ಲ. ಅದಕ್ಕೆ ಅದೇ ರೀಸನ್ನಿಂದ ಗೋಲ್ಡ್ XP ಫಾರ್ಮ್ ಮಾಡ್ತೀನಿ. ಚೆನ್ನಾಗಿದ್ದಿಲ್ಲ ಐಡಿಯಾ. ಇದನ್ನೆಲ್ಲ ಮೊದಲು ಫಿಲ್ ಮಾಡಿ ಹೋಗುವ. ಬ್ರಿಕ್ಸ್ ನೋಡಿ ಅಂತ ಕೂತ್ಕೊತೈತಿ. ಫಸ್ಟ್ ಕರೆಕ್ಟಾಗಿ ಮಾಡಬೇಕು, ಸೀಲ್ ಮಾಡಬೇಕು. ಹಂಗರ್ ಬಾರೋ ಫುಲ್ ಇದೆ, ಹಾರ್ಟ್ ಕೂಡ ಫುಲ್ ಇದೆ. ಫುಲ್ ಕಷ್ಟಪಟ್ಟು ಮಾಡ್ತಿರೋದು ನಿಮಗಾಗಿ, ಓನ್ಲಿ ಫಾರ್ ಯು, ನಿಮಗಾಗಿ ಮಾಡ್ತಾಯಿರೋದು.
ನಿಮಗಾಗಿ ಟ್ರೇಡಿಂಗ್ ಹಾಲ್ ಇಷ್ಟೆಲ್ಲ ಕಷ್ಟಪಟ್ಟು ಅಡ್ವೆಂಚರಸ್ ಗೇಮ್ ಮಾಡಿ ದುಡ್ಡು ಕೊಟ್ಟು ಗೇಮೆಲ್ಲ ತೊಗೊಂಡು ಆಡ್ತಾಯಿರ್ತೀವಿ ಓನ್ಲಿ ಫಾರ್ ನೀವು. ಬಟ್ ಆದರೆ ನೀವು ಸಬ್ಸ್ಕ್ರೈಬೇ ಮಾಡಲ್ಲ, ಯಾಕೆ ಗೈಸ್? ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಬೆಳಿಬೇಕು ಅದಕ್ಕಾದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗಾಗಿ ಇದನ್ನೆಲ್ಲ ಮಾಡ್ತಿರೋದು, ಸೆಟಪ್ ಎಲ್ಲ ಮಾಡಿದ್ದು. ಬಟ್ ನೀವೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಹೇಗೆ? ಸಬ್ಸ್ಕ್ರೈಬ್ ಮಾಡಿ ಗೈಸ್. ಈಗ ನಿಮಗೆ ಇದನ್ನೆಲ್ಲ ವಿಲೇಜರ್ ಇದನ್ನ ಮಾಡಾದ್ಮೇಲೆ ಸಿಗ್ತೀನಿ, ಓಕೆನಾ? ನೋಡಿ ನಾನು ವಿಲೇಜಸ್ನೆಲ್ಲ ಕೂರ್ಸ ಸೆಟಪ್ ಮಾಡಿ ಕಳಿಸ್ತೀನಿ, ಓಕೆ ಅಂತ ಸೆಟಪ್ ಆಯಿತು. ಸೆಟಪ್ ಮಾಡಿಟ್ಟಿದ್ದೀನಿ ನೋಡ್ಬೋದು. ನೋಡಿ ಫುಲ್ ಸೆಟಪ್ ಇಲ್ಲಿಂದ ಇಲ್ಲಿವರೆಗೆ ಮಾಡಿದ್ದೀನಿ. ಇದೆಲ್ಲ ಸೆಟಪ್ ಮಾಡಿಟ್ಟಿದ್ದೀನಿ ನೋಡ್ಬೋದು ನೀವು. ಇನ್ನೂ ಟ್ರೇಡಿಂಗ್ ಹಾಲ್ ಕಂಪ್ಲೀಟ್ ಆಗಿಲ್ಲ. ಇಷ್ಟು ಮಾಡೋಕ್ಕೆ ಒಂದು 4 ತಾಸೇನೋ ಆಯ್ತು. ಇನ್ನೂ ಹೆಚ್ಚು ಕಡಿಮೆ ಅಂದರೆ ಜಾಸ್ತಿ ಹೊತ್ತು ಬೇಕಾಗುತ್ತೆ. ಇದಿಷ್ಟು ಮಾಡೋಕ್ಕೆ 4 ತಾಸಕ್ಕಿಂತ ಹೆಚ್ಚಾಯ್ತು. 2 ದಿವಸ ತಗೊಂತು ಇದು ಮಾಡೋಕ್ಕೆ, 2 ಡೇಸ್ ತಗೊಂತು ಈ ಟ್ರೇಡಿಂಗ್ ಹಾಲ್ ಮಾಡೋಕ್ಕೆ. ವಿಡಿಯೋ ಕಟ್ ಮಾಡಿದ್ದೀನಿ. ಅದು ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಮಾಡಿದ್ನಲ್ಲ, ಇದು ಪಾರ್ಟ್ 3. ಇದು ಕಟ್ ಮಾಡಿ 4 ತಾಸು ಆಯ್ತು ಟೋಟಲ್ ಫಸ್ಟಿಂದ ಮಾಡೋದಕ್ಕೆ. ನಾನು ನಿಮಗೆ ಓಕೆ ಗೈಸ್, ನಾನು ನಿಮಗೆ ಮಾಡಿದ್ವಿ ಅಂತೂ ಮಾಡಿದೆ. ಇದೆಲ್ಲ ಇದು ಮಾಡೋಕ್ಕೆ ಒಂದು 5 ತಾಸು ಅಂತೂ ಇನ್ನೆಲ್ಲ ಕಟ್ ಮಾಡಿದೆ. ನೋಡಿ ಫುಲ್ಲೆಲ್ಲ ಮಾಡಿಟ್ಟಿದ್ದೀನಿ. ನೀಟಾಗಿ ಪ್ರತಿಯೊಂದು ತೋರಿಸ್ತೀನಿ ನೋಡಿ. ನೋಡ್ಬೋದು. ಮತ್ತು ಇಲ್ಲೂ ಒಂದಿಷ್ಟು ತಂದಿದ್ದೀನಿ. ಇದೇನಾದರೂ ಬೀರು ಅಂದರೆ ಏನಿಟ್ಟಿದ್ದೀನಿ ಬ್ಯಾರಲ್, ಯಾಕೆಂದರೆ ವಿಲೇಜಸ್ ಟ್ರೇಡಿಂಗ್ ಮಾಡಿದ್ದು ಬ್ಯಾಡ್ದೋಗಿದ್ದು ಐಟಮ್ ಎಲ್ಲ ಕೊಡ್ತಾರೆ ನೋಡಿ, ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಅಂತ ಇಂದಷ್ಟು ಮಾಡಿಟ್ಟಿದ್ದೀನಿ. ಲೈಟ್ಸು ಸುಮ್ಮನೆ ಎಂಜಾಯ್ಮೆಂಟಿಗೆ ಮಾಡಿಟ್ಟಿದ್ದು ನೋಡ್ಬೋದು. ನೆಕ್ಸ್ಟು ಇಷ್ಟೇ ನೋಡ್ಕೊಳ್ಳಿ, ಕಂಪ್ಲೀಟಾಗಿ ಮಾಡಿದ್ದೀನಿ. ಇದು ಮೆಚ್ಚಿಗೆ ಹೋಗೋದು ಆಮೇಲೆ ತೋರಿಸ್ತೀನಿ. ನೆಕ್ಸ್ಟು ಮೇಲ್ಗಡೆ ತೋರಿಸ್ತೀನಿ ಆಮೇಲೆ. ನೋಡಿ ಅಂತೂ ಕಂಪ್ಲೀಟ್ ಮಾಡಿಟ್ಟಿದ್ದೀನಿ. ಇಲ್ಲೂ ಹಾಗೆ ನೋಡಿ, ಮಸ್ತ್ ಇದೆಯಲ್ಲ ಟ್ರೇಡಿಂಗ್ ಹಾಲು, ಮಸ್ತ್ ಗಿಲಿ ಇದೆಯಲ್ಲ, ಮಸ್ತ್ ಟ್ರೇಡಿಂಗ್ ಹಾಲ್. ಪ್ರಥಮಣ್ಣ ಟ್ರೇಡಿಂಗ್ ಹಾಲ್ ಅಂದರೆ ಇದೆ ನೋಡ್ಕೊಳ್ರಿ, ಮಸ್ತ್ ಟ್ರೇಡಿಂಗ್ ಹಾಲ್. 2 ವಾರ ಆದರೂ ಪರವಾಗಿಲ್ಲ, ಇಂಥ ಟ್ರೇಡಿಂಗ್ ಹಾಲ್ ಕಟ್ಟಿದ್ದೀನಿ ನೋಡಿ. ಫುಲ್ಲೆಲ್ಲ ಹಿಂಗೆ ಚೆನ್ನಾಗಿದೆಯಲ್ಲ, ಮಸ್ತ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಮೇಲ್ಗಡೆ ಸ್ಲ್ಯಾಬ್ ಹಾಕಿದ್ದೀನಿ. ನೆಕ್ಸ್ಟ್ ಮೇಲ್ಗಡೆ ಫ್ಲೋರಲ್ಲಿ ಅಂತೂ ಮಾಡಿಲ್ಲ, ಟ್ರೇಡಿಂಗ್ ಹಾಲ್ ಕೂರ್ಸೋದೇನು ಮಾಡಿಲ್ಲ. ಯಾಕೆಂದರೆ ಅದು ನನ್ನ ಚೆಸ್ಟ್ ರೂಮ್ ಅಥವಾ ನನ್ನ ರೂಮ್ ಥರ ಮಾಡಿರ್ತೀನಿ. ಯಾಕೆಂದರೆ ಅದು ಇಲ್ಲೇ ನಾನು ಕೆಲಸ ಮಾಡುವ ಅಂತ ಅಂದ್ಕೊಂಡಿದ್ದೆ, ಇಲ್ಲೇ ನನ್ನ ಮನೆ ಕಟ್ಟುವ ಅಂತ ಅಂದ್ಕೊಂಡಿದ್ದೆ. ಇಲ್ಲೇ ಒಂದು ಮನೆ ಕಟ್ಟಿಬಿಡುವ, ನೀವು ಕಮೆಂಟ್ ಹಾಕ್ರಿ, ಆ ಮನೆ ತೆಗೆದು ಇಲ್ಲ ಹಾಕಿಬಿಡ್ತೀನಿ. ಇಲ್ಲಾಂದರೆ ನಾವು ಚೆಸ್ಟೆಲ್ಲ ಇಡ್ತೀನಿ. ವಿಲೇಜಸ್ ಟ್ರೇಡಿಂಗ್ ಮಾಡೋದು ಇಂಪಾರ್ಟೆಂಟ್ ಐಟಮ್ಸು ಪ್ರತಿಯೊಂದು ಎಲ್ಲ ಐಟಮ್ಸ್ನೆಲ್ಲ ಇಲ್ಲೇ ಇಡ್ತಾ ಇದ್ದೀನಿ. ಅದು ನೀವು ಹೇಳಿದ್ರೆ ಇಲ್ಲೇ ಮನೆ ಕಟ್ಟಿಬಿಡ್ತೀನಿ, ಆ ಮನೆ ತೆಗೆದು ಇಲ್ಲಿ ಶಿಫ್ಟ್ ಮಾಡ್ತೀನಿ. ನಿಮ್ಮ ಅನಿಸಿಕೆ ನೀವಂತೂ ಮನೆ ಬೇಡ ಅಲ್ಲೇ ಇಟ್ಟರೆ ಚೆಂದ ಅಂತ ಹಾಕ್ತಾರೆ, ಅಲ್ಲೇ ಹಾಕ್ತೀನಿ. ಇಲ್ಲ ಬೇಡ ಅಂದರೆ ಇಲ್ಲೇ ಅಲ್ಲೇ ಇಟ್ಕೊತೀನಿ. ಬೇಕು ಅಂದರೆ ಆ ಮನೇನ ಇಲ್ಲಿ ಶಿಫ್ಟ್ ಮಾಡ್ತೀನಿ. ಈ ಟ್ರೇಡಿಂಗ್ ಹಾಲಲ್ಲಿ ಮಸ್ತ್ ಮಜಾ ಬರುತ್ತೆ. ಯಾಕೆ ಒಂದು ಮನೆಯಲ್ಲೇ ಟ್ರೇಡಿಂಗ್ ಹಾಲ್ ಮಾಡ್ದಂಗಿರುತ್ತೆ. ಆ ಮನೆ ನೋಡ್ತಾ ಇರ್ಬೋದಲ್ಲ, ಆ ಮನೆ ತೆಗೆದು ಇಲ್ಲಿ ಶಿಫ್ಟ್ ಮಾಡ್ತೀನಿ. ಇದು ನನ್ನ ಮೈನ್ ಶಾಫ್ಟು, ಅಂದರೆ ನನ್ನ ಸ್ಟ್ರೀಟ್ ಮೈನಿಂಗ್ ಏರಿಯಾ. ನಾನು ಕೇವಿಗೆ ಹೋಗಲ್ಲ, ಇಲ್ಲೇ ಮೈನಿಂಗ್ ಮಾಡೋದು. ನೆಕ್ಸ್ಟ್ ನಾನು ಎಲ್ಲ ಪ್ರತಿಯೊಂದು ಐಟಮ್ಸು ಇಲ್ಲ ನಿಮಗೆ ಏನೇನೋ ಹೊಸ ತಂತೀನಿ ಅಂತ ಎಲ್ಲ ತೋರಿಸ್ತಾಯಿದ್ದೀನಿ ನೋಡಿ. ನಾನು ಟ್ರೇಡಿಂಗ್ ಹಾಲ್ ಮಾಡಿದ್ದೀನಿ. ಹಾಗೂ ಗೈಸ್, ಖುಷಿ ವಿಚಾರ ಅಂದರೆ ನೋಡ್ತಾ ಇರ್ಬೋದು ನೀವು, ನನ್ನ ಡೈಮಂಡ್ ಆರ್ಮಿ ಖುಷಿ ವಿಷಯ. ನಾನು ಮೈನಿಂಗ್ ಮಾಡುವಾಗ ನನಗೆ ಒಂದು ಸೈಡ್ ಸಿಕ್ತು ಕೇವಿಗೆ ಹೋದಾಗ. ಮಸ್ತ್ ಇದೆಯಲ್ಲ ಡೈಮಂಡ್ ಹಾರ್ಸ್ ಆರ್ಮರ್, ನೋಡ್ಬೋದು ಅಲ್ಲಿ. ಖುಷಿ ವಿಚಾರ ನನಗಂತೂ ಬೆಸ್ಟ್. ನನ್ನ ಕುದುರೆ ನೋಡಿ ಹೆಂಗಿದೆ, ಮಸ್ತ್ ಇದೆಯಲ್ಲ, ಮಸ್ತ್. ಈ ಮನೆ ತೆಗೆದು ಅಲ್ಲಿ ಟ್ರೇಡಿಂಗ್ ಹಾಲ್ ಮೇಲ್ಗಡೆ ಶಿಫ್ಟ್ ಮಾಡೋಣ ಅಂತಿದ್ದೀನಿ, ನಿಮ್ಮ ಅನಿಸಿಕೆ ಪ್ರಕಾರ. ನೋಡಿ ಗೈಸ್, ಮತ್ತೆಂತ ಟ್ರೇಡಿಂಗ್ ಇದಲ್ಲ ಸರ್. ನೆಕ್ಸ್ಟ್ ನೋಡಿ ಗೈಸ್, ಇಷ್ಟೆಲ್ಲ ಎಂಜಾಯ್ಮೆಂಟ್ ಬುಕ್ ಮಾಡಿದ್ದೀನಿ, ಎಲ್ಲ ನನ್ನ ಸಪೋರ್ಟ್ಗೋಸ್ಕರ. ಎಲ್ಲ ಇಷ್ಟೊಂದು ಎಂಜಾಯ್ಮೆಂಟ್ ಹೆಂಗೆ ಬಂತು ಅಂದರೆ ನಿಮ್ಗೆ ಏನಾದ್ರು ಡೌಟ್ ಹೋಗ್ತಾ ಇದೆಯಾ, ಏನೋ ಕ್ರಿಯೇಟಿವ್ ತಂದಿಲ್ಲ ಗೈಸ್. ನಿಮಗೇನೋ ಡೌಟ್ ಹೋಗ್ತಾಯಿದ್ರೆ ಇಲ್ಲಿ ನೋಡ್ಬೋದು, ಈ ಟ್ರೇಡಿಂಗ್ ಹಾಲು ಮತ್ತು ಆ ಸೈಡ್ ಮಾಡಿದ್ದೀನಿ ಟ್ರೇಡಿಂಗ್ ಹಾಲು. ಬಟ್ ಇಷ್ಟೆಲ್ಲ ಎಂಬ್ರಾಯ್ಡ್ ಎಲ್ಲಿಂದ ಬಂತು? ಇವರೆಲ್ಲ ಎಂಬ್ರಾಯ್ಡ್ ತಗೊಂಡ್ರು. ಎಂಬ್ರಾಯ್ಡ್ ಹೆಂಗೆ ಬಂತು ಅಂದರೆ ಇಲ್ಲಿದ್ದಾರೆ ನೋಡಿ 4-5 ಜನ, ಇವರೇ ಎಂಬ್ರಾಯ್ಡಿಗೆ ತಂದಿಟ್ಟಿದ್ದು ಇವರೇ ನೋಡ್ಬೋದು. ಟ್ರೇಡಿಂಗ್ ಹಾಲಲ್ಲಿ ನೋಡಿ 31 ಸ್ಟಿಕ್ಕಿಗೆ ಒಂದು ಎಂಬ್ರಾಯ್ಡ್ ಕೊಡ್ತಾವನೆ ಅವನೇ. ಅದೇ ರೀಸನಿಂದ ನಾನು ಎಂಬ್ರಾಯ್ಡ್ ತಗೊಂಡೆ. ನಿಮ್ಗೆ ಗೊತ್ತಿರ್ಬೋದು, ಸ್ಟಿಕ್ಕಿ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ಏನಂದರೆ ನಾವು ಒಂದು ಮರನ ಹೊಡೆದು ಪ್ಲ್ಯಾಂಕ್ ಮಾಡಿ ಸ್ಟಿಕ್ ಮಾಡ್ಬೋದು. ಅದೇ ರೀಸನಿಂದ ಈಸಿಯಾಗಿ ನಾನು ಸ್ಟಿಕ್ ಮಾಡಿ ಎಂಬ್ರಾಯ್ಡ್ ಎಲ್ಲ ಮಾಡಿದ್ದೀನಿ. ನಿಮಗೇನು ಅಷ್ಟೊಂದೇನು ಇದಿಲ್ಲ, ಅಷ್ಟೊಂದೇನು ಕ್ರಿಯೇಟಿವಿಟಿ ಅಷ್ಟೊಂದೇನು ಇದು ಮಾಡಿಲ್ಲ. ಸಾರಿ, ಬಾಯಿಗೆ ಬರ್ತಾಯಿಲ್ಲ. ಓಕೆ ಗೈಸ್, ಅಂತ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೂ ಗೈಸ್, ಯಾರು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಡಿ.
ಹಾಗೂ ಗೈಸ್ ಈ ವಿಡಿಯೋನ ನೀವು ಬೆಳಗ್ಗೆ ನೋಡ್ತಾರೆ ಶುಭ ಮುಂಜಾನೆ, ಬೆಳಗ್ಗೆ ನೋಡ್ತಾರೆ ಶುಭ ಮುಂಜಾನೆ, ಮಧ್ಯಾಹ್ನ ನೋಡ್ತಾರೆ ಶುಭ ಮಧ್ಯಾಹ್ನ, ಸಂಜೆ ನೋಡ್ತಾರೆ ಶುಭ ಸಂಜೆ, ರಾತ್ರಿ ನೋಡ್ತಾರೆ ಶುಭ ರಾತ್ರಿ. ಟಾಟಾ ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋ ಏನು ಮಾಡಬೇಕು ಅಂತ ಕಮೆಂಟ್ ಹಾಕಿ. ಮುಂದಿನ ವಿಡಿಯೋದಲ್ಲಿ ಏನೇನು ಮಾಡಬೇಕು ಅಂತ ಕಮೆಂಟ್ ಹಾಕಬೇಕು. ಟಾಟಾ ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.